ನಮಸ್ಕಾರ ವೀಕ್ಷಕರೇ. ಜನಕ ಮಹಾರಾಜರು ತಮ್ಮ ಮನಸ್ಸಿನಲ್ಲಿ ಮೂಡಿರುವ ಪ್ರಶ್ನೆಗಳಿಗೆ ಶ್ರೀ ಅಷ್ಟಾವಕ್ರ ಮಹರ್ಷಿಗಳಿಂದ ಉತ್ತರವನ್ನು ಕೇಳುತ್ತಿದ್ದಾರೆ. ಅಷ್ಟಾವಕ್ರ ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಜನಕ ಮಹಾರಾಜರು ಇಲ್ಲಿ ಕೇವಲ ಪಾತ್ರ ಮಾತ್ರ. ಪ್ರತಿಯೊಬ್ಬ ಕೇಳುಗನೂ ಇಲ್ಲಿ ಜನಕ ಮಹಾರಾಜ. ಜನಕ ಮಹಾರಾಜರ ಸ್ಥಾನದಲ್ಲಿ ನಿಮ್ಮನ್ನು ಕಲ್ಪಿಸಿಕೊಂಡು ಈ ಅಷ್ಟಾವಕ್ರ ಗೀತೆಯನ್ನು ಆಲಿಸಿ. ಬನ್ನಿ ಮುಂದುವರಿಸೋಣ. ಅಷ್ಟಾವಕ್ರರು ಜನಕ ಮಹಾರಾಜರಿಗೆ ಅಂದರೆ ನಮಗೆ ಹೇಳುತ್ತಿದ್ದಾರೆ ನಾವ್ಯಾರು ಎಂದು. ಯಾಕೆಂದರೆ ನಮ್ಮನ್ನು ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿರುವ ಕಾರಣ ನಾವ್ಯಾರು ಎಂಬುದನ್ನು ಸ್ಪಷ್ಟಪಡಿಸುತ್ತಿದ್ದಾರೆ. ನೀನು ಪೃಥ್ವಿಯಲ್ಲ, ಜಲವಲ್ಲ, ಅಗ್ನಿಯಲ್ಲ, ವಾಯುವಲ್ಲ ಮತ್ತು ಆಕಾಶವೂ ಅಲ್ಲ. ಮುಕ್ತಿಗಾಗಿ ನೀನು ನಿನ್ನನ್ನು ಇವೆಲ್ಲವುಗಳ ಚಿತ್ತ ಸ್ವರೂಪ ಸಾಕ್ಷಿ ಎಂದು ತಿಳಿ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಇವುಗಳನ್ನು ಪಂಚಭೂತಗಳು ಎಂದು ಕರೆಯುತ್ತೇವೆ. ಈ ದೇಹ ನಿರ್ಮಾಣವಾಗಿದ್ದು ಈ ಪಂಚಭೂತಗಳಿಂದಲೇ. ನಿಮ್ಮ ದೇಹದಲ್ಲಿ 70% ನೀರಿದೆ. ದೇಹದಲ್ಲಿ ಉಷ್ಣತೆ ಇದೆ. ಉಸಿರಾಟ ವಾಯುವಿನಿಂದ ಆಗುತ್ತಿದೆ. ಅಂಗಾಂಗಗಳ ಚಲನೆಗೆ ಆಕಾಶ ಎಂದರೆ ಖಾಲಿ ಜಾಗದ ಅವಶ್ಯಕತೆ ಇದೆ. ದೇಹವು ಜೀವಂತವಾಗಿರಲು ಭೂಮಿಯ ಮೇಲಿರುವ ವಾತಾವರಣ ಪ್ರಮುಖವಾಗಿದೆ. ಆದರೆ ಅಷ್ಟಾವಕ್ರರು ಹೇಳುತ್ತಿರುವುದೇನು? ನೀನು ಇದ್ಯಾವುದೂ ಅಲ್ಲ ಎಂದು. ಇದರರ್ಥ ನಾವು ದೇಹವಲ್ಲ ಎಂದು ನಮಗೆ ಸ್ಪಷ್ಟಪಡಿಸುತ್ತಿದ್ದಾರೆ. ಹಾಗಾದರೆ ನಾವು ಯಾರು? ಇದನ್ನು ಮುಂದೆ ತಿಳಿಸಿದ್ದಾರೆ. ಮುಕ್ತಿಗಾಗಿ ನೀನು ಇವೆಲ್ಲವುಗಳ ಚಿತ್ತ ಸ್ವರೂಪ ಸಾಕ್ಷಿ ಎಂದು ತಿಳಿ. ಚಿತ್ತ ಸ್ವರೂಪ, ಸ್ವರೂಪ, ಸ್ವಯಂನ ರೂಪ. ಇಲ್ಲಿ ಎರಡರ್ಥ ಬರುತ್ತದೆ. ಒಂದು ಅಧ್ಯಾರೋಪ ದೃಷ್ಟಿ, ಮತ್ತೊಂದು ಸ್ವರೂಪ ದೃಷ್ಟಿ. ಅಧ್ಯಾರೋಪ ದೃಷ್ಟಿ ಎಂದರೆ ಯಾವುದೇ ವಸ್ತುಗಳ ಮೇಲೆ ನಾವು ಆರೋಪಿಸುವ ದೃಷ್ಟಿ. ಸ್ವರೂಪ ದೃಷ್ಟಿ ಎಂದರೆ ಅದು ಇದ್ದಂತೆ ನೋಡುವುದು. ಇದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಬೇಕೆಂದರೆ ಒಂದು ಉದಾಹರಣೆಯನ್ನು ನೋಡೋಣ. ಮಣ್ಣಿನ ಮಡಕೆಯೊಂದು ನಿಮ್ಮ ಮುಂದಿದೆ ಎಂದು ಭಾವಿಸಿ. ಈಗ ನೀವು ಆ ಮಣ್ಣಿನ ಮಡಕೆಯನ್ನು ಏನೆಂದು ಕರೆಯುತ್ತೀರಿ? ಮಡಕೆ ಎಂದು ತಾನೇ? ಇದೇ ಅಧ್ಯಾರೋಪ ದೃಷ್ಟಿ. ಗಮನವಿಟ್ಟು ಕೇಳಿ. ನೀವು ನೋಡುತ್ತಿರುವುದು ಮಣ್ಣನ್ನು, ನೀವು ಮುಟ್ಟುತ್ತಿರುವುದೂ ಮಣ್ಣನ್ನು. ಮಡಕೆ ತಯಾರಾಗಿರುವುದು ಯಾವುದರಿಂದ? ಮಣ್ಣಿಂದ ತಾನೇ? ಇದೇ ಸ್ವರೂಪ ದೃಷ್ಟಿ. ಅದಕ್ಕೆ ಮಡಕೆ ಎಂದು ಹೆಸರನ್ನು ಆರೋಪಿಸುತ್ತಿದ್ದೀವಲ್ಲ, ಇದು ಅಧ್ಯಾರೋಪ ದೃಷ್ಟಿ. ಮುಕ್ತಿಗಾಗಿ ನೀನು ಇವೆಲ್ಲವುಗಳ ಚಿತ್ತ ಸ್ವರೂಪ ಸಾಕ್ಷಿ ಎಂದು ತಿಳಿ. ಚಿತ್ತ ಸ್ವರೂಪ ಸಾಕ್ಷಿ ಎಂದರೆ ಕಾನ್ಷಿಯಸ್ನೆಸ್, ಅವೇರ್ನೆಸ್, ಜಾಗೃತಿ ಅಥವಾ ಅರಿವು. ಮಣ್ಣನ್ನು ಮಡಕೆ ಎಂದು ತಿಳಿದಿರುವ ನೀನು ಮಡಕೆ ತಯಾರಾಗಿರುವುದು ಮಣ್ಣಿನಿಂದ ಎಂದು ತಿಳಿ. ದೇಹ ತಯಾರಾಗಿರುವುದು ನಿಸರ್ಗದಿಂದ. ನಿಸರ್ಗದ ಸ್ವರೂಪ ಕಾನ್ಷಿಯಸ್ನೆಸ್, ಅರಿವು ಎಂದು ತಿಳಿ. ಆಗ ನೀನು ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಎಲ್ಲವೂ ಆಗುವೆ. ಕಣ್ಣು ತೆರೆದರೆ ಜಗತ್ತು ಕಾಣುತ್ತೆ, ಅದನ್ನು ನೋಡುತ್ತೇವೆ. ಕಣ್ಣು ಮುಚ್ಚಿದಾಗ ಕನಸು ಬೀಳುತ್ತೆ, ಅದನ್ನೂ ನೋಡುತ್ತೇವೆ. ದೀರ್ಘ ನಿದ್ರೆಯಲ್ಲಿ ಏನೂ ಕಾಣುತ್ತಿಲ್ಲ, ಇದನ್ನೂ ಕೂಡ ನೋಡುತ್ತೇವೆ. ಇದೇ ಚಿತ್ತ ಸ್ವರೂಪ ಸಾಕ್ಷಿ. ದೇಹದಿಂದ ಕಣ್ಣನ್ನು ತೆಗೆದರೆ ಕಿವಿಯ ಮೂಲಕ ಬರುವ ಶಬ್ದವನ್ನು ನೋಡುತ್ತೇವೆ. ಕಿವಿಯನ್ನು ತೆಗೆದರೆ ನಾಲಿಗೆಯ ಮೂಲಕ ರುಚಿಯನ್ನು ನೋಡುತ್ತೇವೆ. ಮೂರ್ಛೆ ಹೋದಾಗ ಕಣ್ಣು ಕತ್ತಲಾಗುತ್ತೆ, ಏನೂ ಕಾಣುತ್ತಿಲ್ಲ ಎಂಬುದನ್ನೂ ನೋಡುತ್ತೇವೆ. ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡದೆ ದೇಹ ಸಾಯುತ್ತಿದೆ, ಇದನ್ನೂ ನೋಡುತ್ತೇವೆ. ನೋಡುವುದು ನಿಂತಿಲ್ಲ, ನೋಡುವವನು ಕಾಣುವುದನ್ನೂ ನೋಡುತ್ತಾನೆ, ಕಾಣದಿರುವುದನ್ನೂ ನೋಡುತ್ತಾನೆ. ಈ ದೇಹದ ಮೂಲಕ ನೋಡುತ್ತಾನೆ. ಇದು ನಾಶವಾದರೆ ಇನ್ನೊಂದು ದೇಹದ ಮೂಲಕ ನೋಡುತ್ತಾನೆ. ಕಲ್ಲಿನಲ್ಲೂ ನೋಡುವವನಿದ್ದಾನೆ,
ಆದರೆ ಕಲ್ಲಿನಲ್ಲಿ ಜಗತ್ತನ್ನು ತೋರಿಸಲು ಇಂದ್ರಿಯಗಳಿಲ್ಲ, ಹಾಗಾಗಿ ಏನೂ ಕಾಣುತ್ತಿಲ್ಲ. ಆದರೆ ನೋಡುವವನು ಏನು ಕಾಣುತ್ತಿಲ್ಲ ಎಂಬುದನ್ನೂ ನೋಡುತ್ತಿದ್ದಾನೆ. ಈ ನೋಡುವವನೇ ನೀನು, ಅದೇ ನಾನು, ಅದೇ ಎಲ್ಲವೂ. ಆ ಚಿತ್ತ ಸ್ವರೂಪ ಸಾಕ್ಷಿ ನೀನು ಎಂದು ತಿಳಿ. ಅಷ್ಟಾವಕ್ರರು ಜನಕ ಮಹಾರಾಜರಿಗೆ, ಅಂದರೆ ನಮಗೆ, ನಾವು ಯಾರು ಎಂಬುದನ್ನು ಈ ಶ್ಲೋಕದ ಮೂಲಕ ಈ ರೀತಿಯಾಗಿ ತಿಳಿಸಿದ್ದಾರೆ. ಮುಂದಿನ ಭಾಗದಲ್ಲಿ ಮತ್ತೊಂದು ಶ್ಲೋಕದ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೂ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.